ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಈಗ ಎಲ್ಲರೂ ಕೂಡ ಎಕ್ಸಾಮಲ್ಲಿ ಬಿಸಿ ಇದ್ದಾರೆ ಅಂತ ಗೊತ್ತು ಕೂಡ. ನಾನು ಕೂಡ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ನಿಮ್ಮದು. ಸರಿ, ಒಂದು 5 ಮಿನಿಟ್ಸ್ ಮಾತಾಡ್ಬಿಡ್ತೀನಿ ಅಷ್ಟೇ. ಓಕೆ, ಈ ಹಿಂದೆ ನನ್ನ ಒಂದು ಓಲ್ಡ್ ಚಾನಲಲ್ಲೂ ಕೂಡ ಒಂದು ಆನ್ಸರ್ ಪೇಪರ್ ಮಾಡೆಲ್ ಯಾವ ರೀತಿ ಬರೆದ್ರೆ ನೀವು ಬೆಟರ್ ಅಂತಂದರೆ ಈಸಿ ಪಾಸ್ ಆಗೋಕ್ಕೆ ಆಗುತ್ತೆ ಅಂತಂದು ಒಂದು ಎಕ್ಸಾಂಪಲ್ ಮುಖಾಂತರ ತೋರಿಸಿದೆ. ಅದೇ ರೀತಿಯಾಗಿ ಈಗಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇದು MSN2. ಓಕೆ, MSN2 ಅದು ಒಬ್ಬ ಸ್ಟೂಡೆಂಟ್ಸ್ ಬರ್ದಿದ್ದು ನಿಮಗೆ ತೋರಿಸ್ತೀನಿ. ಓಕೆ, ಯಾವ ರೀತಿ ಬರ್ತಾನೆ ಅದು ಆ್ಯಕ್ಚುಲಿ ಅವನು ಓದೋದಕ್ಕಿಂತ ರೀಪ್ರೆಸೆಂಟೇಷನ್ ಮಾಡೋದ್ರಲ್ಲೇ ಸ್ವಲ್ಪ ಸಕ್ಸಸ್ ಕಾಣಿದ್ದಾನೆ ಅಂತ ಹೇಳ್ತೀನಿ. ಓಕೆ, ಈಗ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ಅವನು ಈಗ ನಿಮ್ಗೆ ಗಾಳಿ ಗೊತ್ತಿರಬೇಕು, ಹೋದ ವರ್ಷ ನಿಮ್ಗೆ ಏನೇನೆಲ್ಲ ಕೇಳಿದರು, ಲೈಕ್ ಪ್ಯಾಂಕ್ರೆಟೈಟಿಸ್ ಕೇಳಿದಾರೆ. ಅವ್ನು ಯಾವ ರೀತಿ ಬರ್ದಿದ್ದಾನೆ ಜಸ್ಟ್ ನೋಡ್ಕೊತವ್ರೆ ಅಷ್ಟೇ. ನೋಡಿ, ಅವ್ನು ಪ್ಯಾಂಕ್ರೆಟೈಟಿಸ್ ಕೇಳಿದ ತಕ್ಷಣ ಬರ್ದಿದ್ದಾನೆ. ಓಕೆ, ಇಲ್ಲ ಅಂತಂತಲ್ಲ. ಓಕೆ, ಮೇಲೆ ನೋಡಿ ಆಳು 2 ಲೈನ್ ಬಿಟ್ಟಿದ್ದಾನೆ. ಹೆಡ್ಲೈನಾಗಿ 1 ಲೈನಲ್ಲಿ ಪ್ಯಾಂಕ್ರೆಟೈಟಿಸ್ ದೊಡ್ಡದಾಗಿ ಬರ್ದಿದ್ದಾನೆ. ಮತ್ತೆ 2 ಲೈನ್ ಬಿಟ್ಟಿದ್ದಾನೆ. ಸ್ಟಾರ್ಟ್ ಮಾಡಿದ್ದು ಬಂದುಬಿಟ್ಟು 6-7 ಲೈನೇ ಸ್ಟಾರ್ಟ್ ಮಾಡಿದ್ದಾನೆ. ಅಂತಂದರೆ ನಿಮಗೆ ಆನ್ಸರ್ ಸ್ವಲ್ಪ ಒಂದು ಟೈಮ್ ಗೊತ್ತಿಲ್ಲ ಅಂತಂದರೆ ಯಾವ ರೀತಿ ಪೇಜಸ್ ತುಂಬಿಸ್ಬೇಕು ನಿಮ್ಗೆ ಗೊತ್ತಿರಬೇಕು. ನಮ್ಮ RGHS ಯೂನಿವರ್ಸಿಟಿಲಿ ಪೇಜಸ್ನ ಚೆನ್ನಾಗಿ ಬರೆದ್ರೆ ನೀವು ಪಾಸ್ ಆಗ್ತಿರೋದೇ ಗೊತ್ತು. ಸೊ ಅದೇ ಒಂದು ನಿಟ್ಟಿನಲ್ಲಿ ನೋಡೋದಂತಂದರೆ ಇಲ್ಲಿ ಅವ್ನು ಮಾಡಿದ್ದಾನೆ. ಓಕೆ, ಸಕ್ಸಸ್ ಕೂಡ ಕಂಡಿದ್ದಾನೆ ಅಂತಲೇ ಹೇಳ್ಬೋದು. ಅವ್ನು ಏನು ಅಂದರೆ ನಾವು ಏನು ಕಂಟೆಂಟ್ ಬರ್ದಿದ್ದಾನೆ ಅಂತ ನೋಡೋಕ್ಕೆ ಹೋಗಲ್ಲ, ಯಾವ ರೀತಿ ರೀಪ್ರೆಸೆಂಟೇಷನ್ ಮಾಡಿದ್ದಾನೆ ಅಂತ ಅಷ್ಟೇ ನೋಡೋಣ ಇಲ್ಲಿ. ಓಕೆ, ನೀವು ಇನ್ನೊಂದು ಅವ್ನು ಮಾಡಿದ್ದೇನಪ್ಪ ಅಂತಂದರೆ, ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇದು 10 ಮಾರ್ಕ್ಸ್ ಇದೆ ಪ್ಯಾಂಕ್ರೆಟೈಟಿಸ್ದು. ಆ್ಯಕ್ಚುಲಿ ಯಾವುದೇ ಒಂದು ಲಾಂಗ್ ಎಸ್ಸೆ ಕೇಳಿ ನಿಮಗೆ 15 ಮಾರ್ಕ್ಸ್ ಕೇಳ್ತಾರಲ್ವ. ಓಕೆ, 4 ಸೆಮಿಸ್ಟರ್ ಆಯಿತು, ಸೆಕೆಂಡ್ ಸೆಮಿಸ್ಟ್ರಿಗೆ ಆಯಿತು, ಈ 3rd ಇಯರ್ 4th ಇಯರ್ ನಿಮ್ಗಳಿಗೆ ಗೊತ್ತಿರ್ತದೆ. ಯಾವುದೋ ಒಂದು 10 ಮಾರ್ಕ್ಸ್ ಕೇಳಿ ಇಂಟ್ರೊಡಕ್ಷನ್ ಬರೀರಿ. ಓಕೆ, ಬಟ್ ಈ ಒಂದು ಏನು ಮಾಡಿದಾನೆ ಅಂದರೆ ಡೈರೆಕ್ಟ್ ಡೆಫಿನಿಷನ್ ಕೇಳಿದ ಅಂದರೆ ABC ಕೇಳ್ತಾರೆ, ಡೈರೆಕ್ಟ್ ಎದಲ್ಲಿ ಡೆಫಿನಿಷನ್ ಬರ್ದಿದ್ದಾನೆ. ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಅಂದರೆ ಆನ್ಸರ್ ಏನು ಬರ್ದಿದ್ದಾನೆ ಅಂತ ನೋಡೋಕೆ ಹೋಗಲ್ಲ, ನಾನು ಜಸ್ಟ್ ಹಂಗೆ ಹೇಳ್ತಿದ್ದೀನಿ. ಆ್ಯಂಡ್ ಇಥಿಯಾಲಜಿ ನೋಡಿ, ಅವ್ನು ನೋಡಿ ಸ್ಕಿಮೆಟಿಕ್ ರೀಪ್ರೆಸೆಂಟೇಷನು. ಓಕೆ, ಇಥಿಯಾಲಜಿ ಬಂದುಬಿಟ್ಟು 5 ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ನಾವು ಜಸ್ಟ್ ಪಾಯಿಂಟ್ಸ್ ಬರ್ತಾಯಿದ್ವಿ. ಓಕೆ, ಬಟ್ ಅವ್ನು ನೋಡಿ ಸ್ವಲ್ಪ ಅಂದರೆ ಮಾರ್ಕ್ ಹಾಕಿಬಿಟ್ಟು ತೋರಿಸಿದ್ದಾನೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಬಿದಲ್ಲಿ ಪ್ಯಾಥೋಫಿಸಿಯಾಲಜಿ ಆಫ್ ಪ್ಯಾಂಕ್ರೆಟೈಟಿಸ್ ಅಂತ ಕೇಳಿದಾರೆ. ಓಕೆ, ಅವನಿಗೆ ಆನ್ಸರ್ ಗೊತ್ತಿಲ್ಲ, ಸ್ವಲ್ಪ ಗೊತ್ತಿದೆ ಅನ್ಕೊಂಡಿರ್ತೀನಿ, ಬಟ್ ಕರೆಕ್ಟಾಗಿ ಅಂದರೂ ಇನ್ನೂ ಕೂಡ ಎಕ್ಸ್ಪ್ಲನೇಷನ್ ಮಾಡ್ಬೋದಿತ್ತು. ಪ್ಯಾಂಕ್ರೆಟೈಟಿಸ್ ಇನ್ನೂ ಕೂಡ ಜಾಸ್ತಿ ಇದೆ ಅದು. ಬಟ್ ಇಲ್ಲಿ ಬಂದುಬಿಟ್ಟು ಅದೇನಾಗಿದೆ ಅಂತಂದರೆ ಒಟ್ಟಲ್ಲಿ ಏನೋ ಮಾಡಿ ಬರ್ದಿದ್ದಾನೆ. ಓಕೆ, ತನಗೆ ಗೊತ್ತಿರೋ ಒಂದು 2 ಪಾಯಿಂಟ್ ಎಲ್ಲ ಕರೆಕ್ಟಾಗಿ ಅದನ್ನೇ ಒಂದು ಪ್ಯಾಥೋಫಿಸಿಯಾಲಜಿ ಥರ ಬರ್ದಿದ್ದಾನೆ. ಬಟ್ ಒಂದು ಪೇಜ್ ಮಾಡಿಬಿಟ್ಟು ನಾವು ಓಕೆ ಪ್ಯಾಥೋಫಿಸಿಯಾಲಜಿ ಸರ್ವಸಾಮಾನ್ಯವಾಗಿ ನಾವು ಒಂದು ಪೇಜ್ ಮಾಡ್ತೀವಿ. ಓಕೆ, ಬರ್ದಿದ್ದಾನೆ ಅಂತಂದರೆ ಅವನು ಇಲ್ಲಿ ನೋಡಿ 2 ಪೇಜ್ ಮುಗೀತು. ಬಟ್ ರಿಮೈನಿಂಗ್ 3 ಪೇಜ್ ಏನಕ್ಕೆ ಕೊಡಬೇಕು, ಮ್ಯಾನೇಜ್ಮೆಂಟಿಗೆ ಕೊಡಬೇಕು. ಬಟ್ ಅಲ್ಲಿ ಕ್ಲಿನಿಕಲ್ ಫ್ಯೂಚರ್ ಬರ್ದಿದ್ದಾನೆ. ಬಟ್ ಕ್ಲಿನಿಕಲ್ ಫ್ಯೂಚರ್ ನೋಡಿ ಅಲ್ಲಿ ಏನು ಮಾಡಿದ್ದಾನೆ ಅಂತಂದರೆ ಓಕೆ, ಒಂದು ಸ್ಕೀಮೆಟಿಕ್ ರೀಪ್ರೆಸೆಂಟೇಷನ್ ನೋಡ್ರಿ ಅಷ್ಟೇ. ಅವನು ಯಾವ ರೀತಿ ಇದೆ ಅಂತಂದ್ರೆ ಒಂದು ಪೇಜು ಎಷ್ಟು ಪಾಯಿಂಟ್ಸ್ ಇದ್ದಾವೆ ಅಷ್ಟು ಪಾಯಿಂಟ್ನು ಕೂಡ ಡಿಸೈನ್ ಆಗಿ ತೋರಿಸಿದ್ದಾನೆ. ಓಕೆ, ಅದರಲ್ಲಿ ಅವು ಕ್ಲಿನಿಕಲ್ ಫೀಚರ್ಸ್ ಒಂದೊಂದು ಇದಾವೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದರೂ ಕೂಡ ಬರೆದಿದ್ದಾನೆ. ಅವ್ರು ಇದನ್ನೆಲ್ಲ ಏನು ನೋಡೋಕ್ಕೆ ಹೋಗಲ್ಲ, ಇಷ್ಟು ಚೆನ್ನಾಗಾಗಿದೆ ಅಷ್ಟೇ ಸಾಕು ಅವ್ರಿಗೆ. ಇವ್ಯಾಲ್ಯೂಯೇಟ್ ಮಾಡೋರು ಕೂಡ ಓಕೆ ಕಂಪ್ಯೂಟರ್ ವೈಸ್ ಚೆಕ್ ಆಗುತ್ತೆ. ಸೊ ಹಂಗಾಗಿಬಿಟ್ಟು ಬೋರ್ ಹೊಡೆಯುತ್ತೆ. ಬೇಕಾದ್ರೆ ನಾನೇ ಇವಾಗ ಆನ್ಸರ್ ಈಗ ಯಾವ ರೀತಿ ಬರೆದಿದ್ದಾನೆ ಅಂತ ನೋಡೋಕ್ಕೆ ಅಂತ ಸುಮ್ಮನೆ ಜಸ್ಟ್ ಮೇಲ್ಮೇಲೆ ನೋಡಿದರೆ ಕೂಡ ಜಸ್ಟ್ 10 ನಿಮಿಷ ಹಿಡಿಯುತ್ತೆ. ಬಟ್ ಅಲ್ಲಿ 4ರಿಂದ 5 ನಿಮಿಷದಲ್ಲಿ ಏನಾಗಬೇಕಂದ್ರೆ ನಮ್ಮ ಪೇಪರ್ ಚೆಕ್ ಆಗ್ತವೆ. ಅಂತಂದರೆ ಒಳಗಲ್ದು ಯಾರೂ ನೋಡೋಲ್ಲ, ಅಂತಂದ್ರೆ ಮೇಲಿದಷ್ಟೇ. ಈ ಮ್ಯಾನೇಜ್ಮೆಂಟು ಕೂಡ ಅಷ್ಟೇ. ಈ ಮ್ಯಾನೇಜ್ಮೆಂಟ್ ಕೇಳುವಾಗ ಕೂಡ ಅವನು ಮೆಡಿಕಲ್ ಮ್ಯಾನೇಜ್ಮೆಂಟು ಸರ್ಜಿಕಲ್ ಮ್ಯಾನೇಜ್ಮೆಂಟ್ಗೆ ಒಂದು ಪೇಜ್ ತುಂಬಿಸ್ಬಿಟ್ಟಾನೆ. ಓಕೆ, ಮೆಡಿಕಲ್ ಮ್ಯಾನೇಜ್ಮೆಂಟ್ ಸರ್ಜಿಕಲ್ ಪೇಜ್ ತುಂಬಿಸ್ಬಿಡೋದು ಒಂದು ಪೇಜು. ನೆಕ್ಸ್ಟ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಒಂದು ಪೇಜ್ ಬರೆದಿದ್ದಾನೆ. ಓಕೆ, ಬೆಟರ್. ಓಕೆ, ಚೆನ್ನಾಗೇ ಬರೆದಿದ್ದಾನೆ. ಬಟ್ ಈಗ 3rd ಇಯರ್ ಈ ರೀತಿ ಬಂದಾಗ ಏನಿಸ್ತಂದ್ರೆ ಮ್ಯಾನೇಜ್ಮೆಂಟ್ ಏನಪ್ಪ ಆಯ್ತು ಅಂತಂದರೆ ನಿಮ್ಗೆ 6 ಮಾರ್ಕ್ಸ್ 7 ಮಾರ್ಕ್ಸ್ ಎಲ್ಲ ಕೊಟ್ಟಿರ್ತಾರೆ. ಓಕೆ, ಮ್ಯಾನೇಜ್ಮೆಂಟೇ ನಿಮಗೆ ಅಂದರೆ 6 ಮಾರ್ಕ್ಸ್ ಕೇಳಿದ್ರಂತಂದರೆ ನೀವು 3 ಪೇಜ್ ಬರಲೇಬೇಕು. ಓಕೆ, ಅಂದರೆ ನೀವು ಅವ್ರು ಏನು ಅಂದರೆ ಡೆಫಿನಿಷನ್ ಕೇಳಿದ್ರೆ ಅದು ಒಂದು ಪೇಜಲ್ಲಿ ಏನಾದರೂ ಬರೀರಿ. ನೆಕ್ಸ್ಟ್ ನಿಮ್ಮ ಕ್ಲಿನಿಕಲ್ ಫೀಚರ್ಸ್ ಕೇಳಿದ್ರೆ 2ನೇ ಪೇಜಲ್ಲಿ ಬರೀರಿ. ಇನ್ ಕೇಸ್ ಮ್ಯಾನೇಜ್ಮೆಂಟ್ ಅದನ್ನೇ ಜಾಸ್ತಿ ಕೇಳ್ತಾರೆ. ನಮ್ಗೆ 6 ಮಾರ್ಕ್ಸ್ ಎಲ್ಲ ಇರ್ತದೆ. ಓಕೆ, ಈಗ 3rd ಇಯರ್ ನೋಡ್ಕೋರಿ ಅಥವಾ ಸೆಕೆಂಡ್ ಈಗ 4th ಸೆಮಿಸ್ಟರ್ ಹುಡುಗರು ನೋಡ್ಕೋರಿ, ನೀವು ಮ್ಯಾನೇಜ್ಮೆಂಟ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು. ಬಟ್ ಇಲ್ಲಿ ನೀವೇನು ಮಾಡಬೇಕಂತಂದರೆ ಇಲ್ಲಿ ಕೇರ್ ಪ್ಲಾನ್ ಹಾಕಿರಿ. ಓಕೆ, ನರ್ಸಿಂಗ್ ಮ್ಯಾನೇಜ್ಮೆಂಟ್ ಈಗ ಬರ್ದಿದ್ದಾನೆ ಬಿಡಿ, ಇಲ್ಲಿ ಕಾಣಿಸ್ತಿದೆ ನರ್ಸಿಂಗ್ ಮ್ಯಾನೇಜ್ಮೆಂಟಲ್ಲಿ ಅವ್ನು ಏನೇನು ಬರೀಬೇಕು ಪಾಯಿಂಟ್ಸ್ ಬರ್ದಿದ್ದಾನೆ. ಬಟ್ ಈ ರೀತಿ ಬರೋ ಬದಲು ನೀವು ಒಂದು ಕೇರ್ ಪ್ಲಾನ್ ಹಾಕಿಬಿಟ್ರೆ ಸ್ವಲ್ಪ ಈಸಿ ಅಂದರೆ ಚೆನ್ನಾಗಿ ಅನಿಸುತ್ತೆ. ಮಾರ್ಕ್ಸು ಕೂಡ ಜಾಸ್ತಿ ತೊಗೊಳ್ತಾರೆ. ಅಂದರೆ ನಿಮಗೆ 10 ಮಾರ್ಕ್ಸ್ ಬರೋದು ಒಂದು ಯಾವ ರೀತಿ ಒಂದು ಜಸ್ಟ್ ಹೇಳಿದ್ದೆ ಅಷ್ಟೇ. ಓಕೆ, ನೆಕ್ಸ್ಟ್ ಕೂಡ ಹಂಗೆ ನೋಡಿರಿ ಎಂಡೋಕಾರ್ಡಿಟಿಸ್ ಕಾಣಿಸುತ್ತೆ. ಅದನ್ನು ಕೂಡ ಕಾಸಸ್ ನೋಡಿರಿ ಅದನ್ನ ಯಾವ ರೀತಿ ರಿಪ್ರೆಸೆಂಟೇಷನ್ ಮಾಡಿದ್ದೆ, ಇದನ್ನ ಯಾವ ರೀತಿ ನೋಡಿ ಇಲ್ಲಿ ಕಾಣಿಸ್ತೀನಿ ನೋಡಿ, ಈ ರೀತಿ ಹಾಕೋದು. ನೆಕ್ಸ್ಟ್ ಹಂಗೆ ನೋಡಿ ಈಗ ಕ್ಲಿನಿಕಲ್ ಫೀಚರ್ಸ್ ಅದು ಬಂದಾಗ ಈ ರೀತಿ ಹಾಕೋದಾಗಿರ್ಬೋದು. ಮತ್ತು ಪ್ಯಾಥೋಫಿಸಿಯಾಲಜಿ ಅಂತೂ ಅದೇ ರೀತಿ ಬರೀತಾರೆ. ನೀವು ಪ್ಯಾಥೋಫಿಸಿಯಾಲಜಿ ಯಾವಾಗಲೂ ಹಿಂಗೆ ಬರೀಬೇಕಾ? ಮತ್ತು ನೀವು ಬಂದುಬಿಟ್ಟು ಅಂತಂದರೆ ನೀವೇನು ಬರೀತೀರ ಅಂತಂದರೆ ಜಸ್ಟ್ ಕತೆ ಥರ ಬರಿಬೇಡ್ರಿ, ಇದೇ ರೀತಿ ಸ್ಟೆಪ್ ವೈಸ್ ಬರೀರಿ. ನಿಮ್ಮ ಹಳೆ ಬುಕ್ಸ್ ಎಲ್ಲ ನೋಡಿರ್ತೀರ. ನೆಕ್ಸ್ಟ್ ಹಂಗೆ ಬಂದುಬಿಟ್ಟು ಒಂದೊಂದಾಗಿ ತೋರಿಸ್ತೀನಿ. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಕಾಸು ಇದು ನೋಡಿರಿ, ಇದು ಒಂಥರ ಡಿಫ್ರೆಂಟ್. ಓಕೆ, ಆ್ಯಂಡ್ ಅವನು ಇಲ್ಲಿ ನೋಡ್ಕೋಬೇಕು, ಆ ಕಡೆ ಒಂದು ಲೈನ್ ಹಾಕ್ಕೊಂಡಿದ್ದಾನೆ ಆ್ಯಂಡ್ ಈ ಕಡೆನೂ ಕೂಡ ಬರೀತಲ್ಲ, ಯಾಕಂದರೆ ಸ್ಕ್ಯಾನ್ ಆಗ್ತದೆ. ಆ್ಯಕ್ಚುಲಿ ಇದು ಸ್ಕ್ಯಾನಾಗಿ ಬಂದಿರೋದೇ ಇದು, ಆದರೂ ಕೂಡ ಈ ಕಡೆ ಸ್ವಲ್ಪ ಬಿಟ್ಟಿದೆ. ಅಂತಂದರೆ ಇಲ್ಲಿ ಪೇಜ್ ತುಂಬಿದಂಗೆ ಆಯಿತು. ನೋಡೋರು ಕೂಡ ಅವ್ರು ಚೆಕ್ ಮಾಡೋರು ಕೂಡ ಇವ್ಯಾಲ್ಯೂಯೇಟರ್ ಕೂಡ ಚೆನ್ನಾಗೇ ಕಾಣಿಸ್ತದೆ. ಓಕೆ, ಇಲ್ಲೊಂದು ಕಾಣಿಸ್ತಿದೆ ನೋಡ್ರಿ, ಬಾರ್ಡ್ರ್ ಇಳಿಸ್ಬಿಟ್ಟಿದ್ದಾನೆ. ಓಕೆ, ಕಾಸಸ್ ಆಫ್
ಓಕೆ ಅಟೆಲೆಕ್ಟರ್ಸಿಸ್ ಅಂತ ಕೇಳಿದ್ರೆ ಅದಕ್ಕೆ ಅವನು ಒಂಥರ ಫಾಟ್ ಇಳಿಸ್ಬಿಟ್ಟು ಡಿಸೈನೇ ಮಾಡಿಬಿಟ್ಟಿದ್ದಾನೆ. ಅವನಿಗೆ ಒಂದೊಂದು ನಾನು ಆ್ಯಕ್ಚುಲಿ ನಾಳೆ ಓದಿದ್ದೆ ನಾನು ಒಂದೊಂದು ಸುಮ್ಮನೆ ಅಂದರೆ ಅವು ಕ್ಲಿನಿಕಲ್ ಫೀಚರ್ಸೇ ಇಲ್ಲ, ಒಂದೊಂದು ಆನ್ಸರು ಕೂಡ ಒಂದೊಂದು ರಾಂಗ್ ಇದೆ. ಬಟ್ ಆದರೂ ಕೂಡ ಅವ್ನು ಬರೆಯೋ ವೇ ಇದೆ ಅಲ್ವಾ ಸೂಪರ್. ಯಾಕಂದರೆ ಅಷ್ಟೇ ನೋಡೋದವರು ಮೇಲೆ ಹೆಡ್ಲೈನ್ಸ್ ಅಷ್ಟೇ ನೋಡ್ತಾರೆ ಹೊರತು ಒಳಗಡೆ ಯಾರೂ ನೋಡೋಲ್ಲ. ಲೈಕ್ ಇಲ್ಲಿ ನೋಡಿ ಮತ್ತೆ ಇದು ನೋಡಿ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಅಂತ ಬರಬಿಟ್ಟು ಎಷ್ಟು ನೀಟಾಗಿ ಡಯಾಗ್ರಾಮೆಟಿಕ್ ಆಗಿ ರಿಪ್ರೆಸೆಂಟೇಷನ್ ಮಾಡಿದಾನೆ. ಓಕೆ ಆ್ಯಂಡ್ ಅದೇ ರೀತಿಯಾಗಿ ನೋಡಿ ಒಂದು ಐತಿ ನರ್ವ್ಸ್ಗಳು ಬಂದಂಗೆ ಆಗಿಬಿಟ್ಟದವ. ಓಕೆ ಕಾಸಸ್ ಆಫ್ ಕ್ರೋನಿಕ್ ರೀನಲ್ ಫೇಲ್ಯೂರ್ ಅಂತ ಕೇಳಿದ್ರೆ ಅದಕ್ಕೂ ಕೂಡ ಚೆನ್ನಾಗಿ ಬರೆದು ಒಟ್ಟು ಈ ರೀತಿ ಬರೀಬೇಕಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ ಆ್ಯಂಡ್ ಹ್ಯಾಂಡ್ ರೈಟಿಂಗ್ ಕೂಡ ಚೆನ್ನಾಗಿದ್ದಾವೆ. ಓಕೆ 2 ಟೈಪ್ ಕೇಳಿದಾಗ ಯಾವ ರೀತಿ ಬರ್ದಿದ್ದಾನ, 4 ಕೇಳಿದಾಗ ಯಾವ ರೀತಿ ಮಾಡಿದಾರ, ಓಕೆ 3 ಕೇಳಿದಾಗ ಯಾವ ರೀತಿ ಇದ್ದಾವೆ. ಓಕೆ ನಾವು ಇದೇ ರೀತಿ ಬರೀರಿ ಅಂತ ಹೇಳ್ತಾರಲ್ಲ, ನೀವು ಇನ್ನೂ ನಿಮಗೆ ಇದಕ್ಕಿಂತ ನೀವು ಕ್ರಿಯೇಟಿವಿಟಿ ಮಾಡ್ಬೋದು. ಅಂದರೆ ನೀವು ಯಾವುದೇ ಒಂದು ಪೇಪರ್ ಬರೀರಿ ಸ್ವಲ್ಪ ಈ ರೀತಿ ಕ್ರಿಯೇಟಿವ್ ಆಗಲಿ ಸ್ವಲ್ಪ ಮಾರ್ಕ್ಸ್ನ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಸರಿನಾ 2 ಬಂದಾಗ ನೋಡಿರಿ ಮತ್ತೆ ಇದೇ ರೀತಿ ಅಂದರೆ ಆ ರೀತಿ ಹಾಕ್ಕೊಂಡಿದ್ದಾನ. ನೀವು ಯಾವ ರೀತಿ ಮಾಡ್ತಾರೆ ನಿಮಗೆ ಬಿಡೋದು. ಓಕೆ ಈ ರೀತಿ ಹಾಕೋದಾಯಿತು. ಓಕೆ ಟೋಟಲಿ ಈ ಒಂದು ನನಗೆ ಆ ಮಾಡೆಲ್ ಪೇಪರ್ ನೋಡಿದಾಗ ಸ್ವಲ್ಪ ಖುಷಿ ಆಯ್ತು. ಯಾಕಂದರೆ ಅವನು ಆನ್ಸರ್ ಏನು ಮಾಡಿದ್ದಾನೋ ಬಿಟ್ಟಿದ್ದಾನೋ ಅದು ಸೆಕೆಂಡ್ರಿ. ನೋಡಿ ಮತ್ತೆ ಇಲ್ಲಿ ನೋಡ್ತಿರ್ಬೋದು ಇದಕ್ಕೆ ಇಂಡಿಕೇಶನ್ಸ್ ಆಫ್ ಓಕೆ ಸೆಂಟ್ರಲ್ ವೆನಸ್ ಪ್ರೆಸರ್ ಅಂದರೆ CVP ಆಗ್ತಾರಲ್ವ ಅದನ್ನು ಕೂಡ ನೋಡಿ ಯಾರೆಲ್ಲ ಕೊಡ್ತಾರೆ. ಆ್ಯಕ್ಚುಲಿ ನೋಡಿ ತಪ್ಪು ಒಂದಾಗಿದ್ದಾವೆ ಆ್ಯಕ್ಚುಲಿ ನೋಡಿದರೆ ಒಂದೊಂದಿಲ್ಲ ಆದರೂ ಕೂಡ ಬರ್ದಿದ್ದಾನೆ. ಬಟ್ ಬೆಟರ್. ಓಕೆ ಇಷ್ಟೆಲ್ಲ ನೀಟಾಗಿ ಬರ್ದಿದ್ದಾನೆ ಅಂತಂದರೆ ಯಾರು ತಾನೇ ಮಾರ್ಕ್ಸ್ ಕೊಡೋಲ್ಲ. ಓಕೆ 2 ಮಾರ್ಕ್ಸಿಗೆ ಏನಾದರೂ ಕೇಳಿತ್ತಂತಂದರೆ ಇಂಥಲ್ಲ ಲೈಕ್ ಈಗ ಫಾರ್ ಎಕ್ಸಾಂಪಲ್ ಓಕೆ ಇನ್ಫೆಕ್ಷನ್ಸ್ ಡರ್ಮಟೈಟಿಸ್ ಅಂತ ಕೇಳಿದಾರಲ್ವಾ ಓಕೆ ಇದನ್ನು ನೋಡಿರಿ ಏನೇನೆಲ್ಲ ಆಗೋದು ಅಂದರೆ ಈ ರೀತಿ ಬರ್ಬಿಟ್ರೆ 2 ಮಾರ್ಕ್ಸ್ ಕೊಟ್ಟೇ ಬಿಡ್ತಾರೆ ಅವರು. ಓಕೆ ಇದನ್ನು ಮಾತ್ರ ಸೂಪರ್. ಓಕೆ ಇನ್ನೂ ಕೂಡ ಸೂಪರ್ ಅಂದರೆ ನೀವು ಬರೆಯೋ ವೇ ಇದೆ ಅಲ್ವಾ ಇದು ಸೂಪರ್ ಚೆನ್ನಾಗಿರ್ಬೇಕಂತ ಹೇಳ್ತೇನೆ ಅಷ್ಟೇ, ನಾನು ಮತ್ತೇನಿಲ್ಲ. ಸರಿ ಈಗ ಟೈಮ್ ವೇಸ್ಟ್ ಆಗಬಾರ್ದಂತ ಸುಮ್ಮನೆ ಒಂದು ಯಾವ ರೀತಿ ರೀಪ್ರೆಸೆಂಟೇಷನ್ ಮಾಡಬೇಕಂತ ಒಂದು ಐಡಿಯಾ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಕೂಡ ನೀವು ಡಿಸೈನ್ ವೇ ಮಾಡ್ಬೋದು, ಇನ್ನೂ ಬೇರೆ ಬೇರೆ ಥರ ಡಿಸೈನ್ ಮಾಡೋದಿರ್ತವೆ ಆ ರೀತಿ ಮಾಡಿರಿ. ಒಟ್ಟು ನಿಮ್ಮ ಒಂದು ಪೇಪರ್ ಯಾವ ರೀತಿ ಇರಬೇಕಂದ್ರೆ ಇವ್ಯಾಲ್ಯೂಯೇಟರ್ಗೆ ಕಣ್ಣಿಗೆ ಸುಮ್ಮನೆ ಮಾರ್ಕ್ಸ್ ಕೊಡ್ತಿರ್ಬೇಕು ರಂಗಿತೇ ಇರಲಿ. ಮತ್ತು ಯಾಕಂದರೆ ಟೈಮ್ ಅವ್ರಿಗೂ ಕೂಡ ಜಾಸ್ತಿ ಇರಲ್ಲ. ಅದ್ರ ಕಂಪ್ಯೂಟರ್ ವೈಸ್ಡ್ ಚೆಕ್ ಮೌಸ್ ಹಿಡ್ಕೊಂಡು ಕುಂತು ಚೆಕ್ ಮಾಡ್ಕೊಂಡು ಕೂತ್ರೆ ಅವರು ಕೂಡ ತಲೆ ನೋಯ್ತದೆ. ಈಗಾಗಲೇ ನಿಮ್ಮ ಟೀಚರ್ಸ್ ಕೂಡ ಹೇಳಿರ್ತಾರೆ ಇದ್ರ ಬಗ್ಗೆ. ಸೊ ಬೆಟರ್ ಆಲ್ ದ ಬೆಸ್ಟ್ ಎಕ್ಸಾಮಿನೇಷನ್. ಟೇಕ್ ಕೇರ್ ಬಾಯ್.